ಅಮ್ಮ ಹಾ ದುಡ್ಡೆಲ್ಲಿ ಇಟ್ಟಿದ್ಯಾ? ಅಲ್ಲಿ ಟಿವಿ ಮೇಲೆ ಇಟ್ಟಿದ್ದೀನಿ ನೋಡೆ. ಏನು ಅಣ್ಣ ಇವತ್ ಮನೇಲೇ ಇದೀಯಾ? ನೀನ್ ಮನೇಲಿ ಇದೀಯಾ ಅಂತಂದ್ರೆ ಏನೋ ಕ್ರಿಮಿನಲ್ ಪ್ಲಾನ್ ಮಾಡಿದ್ಯಾ ಅಂತ ಅರ್ಥ. ಏನಿಲ್ಲ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಸುಮ್ನಿರೋ ಪುಂಗಿದಾಸ, ಏನ್ ಯೋಚನೆ ಮಾಡ್ತಿದ್ದೆ? ನೋಡ್ತಾ ಇರೋ ಇನ್ಮೇಲೆ ನೀನ್ ಹೆಂಗ್ ನೋಡ್ಕೋತೀನಿ ಅಂತ. ಕಸ ಗುಡ್ಸಕ್ ಒಂದಾಳು, ಪಾತ್ರೆ ತೊಳಿಯಕ್ ಒಂದಾಳು, ಬಟ್ಟೆ ಒಗ್ಯಕ್ ಒಂದಾಳು, ಅಡ್ಗೆ ಮಾಡಕ್ಕೊಬ್ರು, ಮಾಡಿರೋ ಅಡ್ಗೆನ ಬಡ್ಸಕ್ಕೊಬ್ರು, ಬಡ್ಸಿರೋ ಅಡ್ಗೆನ ತಿನ್ಸಕ್ಕೊಬ್ರು. ನೀನ್ ಚಿಟ್ಗೆ ಹೊಡೆದ್ರೆ ನಿನ್ ಸುತ್ತ ಬರೀ ಆಳು ಕಳೆ ನಿಂತಿರ್ಬೇಕು. ಓಹೋ ಮುಂದೆ ನೋಡೋ, ಇನ್ಮೇಲೆ ನೀನ್ ನಡ್ಕೊಂಡೆಲ್ಲ ಓಡಾಡ್ಬಾರ್ದು. ಈ ಕೋಟ್ಯಾಧೀಶ್ವರ ಅಣ್ಣನ್ಗೆ ಅವಮಾನ ಆಗುತ್ತೆ. ಇನ್ಮೇಲೆ ಏನಿದ್ರು ಕಾರಲ್ಲೇ ಕಾರ್ ಬಾರು, ಹೋಟ್ಲುಗೊಂದ್ ಕಾರು, ಸಿನಿಮಾಗೊಂದ್ ಕಾರು, ಶಾಪಿಂಗ್ ಒಂದ್ ಕಾರು, ಬರೀ ಕಾರಲ್ಲೇ ಓಡಾಡ್ತಿರ್ಬೇಕು. ಲೋ ಬೇಕುಪ್ಪ, ಇರೋ ಒಂದು ಬೈಕ್ ನ 20,000 ರೂಪಾಯಿಗೆ ಅಡ ಇಟ್ಟಿದ್ಯಾ. ಮೊದಲು ಅದನ್ನ ಬಿಡ್ಸ್ಕೊ, ಆಮೇಲೆ ನಮ್ಗೆ ಕಾರ್ ಕೊಡ್ಸಿವಿ ಅಂತ ಮೂದೇವಿ ತಂದು. ಹೋಗಮ್ಮ, ಈ ಇಂಡಿಯನ್ಸೇ ಇಷ್ಟು. ಟಿವಿಲ್ ಬರೋ ಜ್ಯೋತಿಷಿ ಮಾತ್ ನಂಬ್ತಾರೆ, ಮಗನ್ ಮಾತ್ ನಂಬಲ್ಲ. ನೋಡ್ತಾ ಇರೋ, ನನಗ್ ದುಡ್ಡೆಲ್ಲ ಬಂದ್ಮೇಲೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತೀನಿ. ನೀನು ಬರ್ತೀಯೇನೆ? ಹೋಗಲ್ಲ, ನಾನು ಅಂಗಡಿಗೆ ಹೋಗ್ಬೇಕು. ಅಮ್ಮನಂತೆ ಮಗಳು ಎರಡೂ ಸರಿಯಾಗವೆ. ಕ್ಯಾಶ್ ರೆಡಿನಾ? ರೆಡಿ ಇದೆ ಸರ್. ಬಂದು ಕೂತ್ಕೊಳ್ಳಿ. ಏನ್ ಸ್ವಾಮಿ, 500 CR ನಮ್ ಕೈಗೆ ಬಂದ್ಬಿಡ್ತು. ಬಸ್ 1,000 ಕೋಟಿನ ಬಾಸ್. ಒನ್ ಮೋರ್ ಪಾರ್ಟ್ನರು ಬರ್ತೀನಿ, ಒಂದ್ ನಿಮಿಷ. ಯಾವ 5 ಸ್ಟಾರ್ ಹೋಟೆಲ್ ಅಲ್ಲಿ ಇದ್ದೀರಾ? 1 ಅವರ್ ಅಲ್ಲೇ ಬರ್ತೀನಿ. ಈ ಟೈಮಲ್ಲಿ ಫೋನು ಸರ್, ಬೇಗ ಹೋಗಿ ಮಾರ್ಬಿಡೋಣ. ದುಬೈದ ಫೋನ್ ಬಂದಿದೆ. ಹಲೋ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಹ್ಞೂ ಸರ್. 1 ನಿಮಿಷ ಇಟ್ಕೊಳ್ಳಿ, ಅಲ್ಲಿಗೆ ಹೋಗಿ ಬರ್ತೀನಿ. ಓಕೆ ಸರ್. ಓಪನ್ ಮಾಡಬೇಡಿ, ಬರ್ತೀನಿ. ಹಲೋ ಹಲೋ, ಒಂದ್ಸಲ ಓಪನ್ ಮಾಡಿ ನೋಡೋಣ. लक्ष्मण भर कुट सलिया पिर रे परंत चौपाड़े नर नारद नर नार. घर में कोई है क्या? नहीं. ನಮಸ್ಕಾರ. ನಮಸ್ಕಾರ ಸೇಠ್ಜಿ, ಮನೆವರೆಗೂ ಬಂದಿದ್ದೀರಾ? ಏನ್ ಸಮಾಚಾರ? ನಮ್ದು ಮನೆ ಒಳಗೆ ಕೂತಿ ಕೂತಿ ಬೇಜಾರಾಯ್ತು, ಅದಕ್ಕೆ ನಿಮ್ದು ಮನೆಗೆ ಬಂದಿದ್ದಾರೆ. ಮಾಜಿ ಕ್ಯಾ ಬಾತ್ ಕರ್ತಾ ಹೈ? ನಿಮ್ದು ಮಗಳದು ಮದುವೆ ಅಂತ 25 ಲಕ್ಷ ಹೆಣ ನಮ್ಮ ಹತ್ರ ತಗೊಂಡ್ ಬಂದಿದ್ದಾರೆ. ಏನು, ನನ್ ಮಗ ನಿಮ್ ಹತ್ರ 25 ಲಕ್ಷ ಸಾಲ ತಗೊಂಡಿದ್ದಾನ? ಯಾಕೆ ನಿಮ್ಗೆ ಹೇಳಿಲ್ಲ? ಅಷ್ಟು ದುಡ್ಡು ನೀವ್ ಹೇಗ್ ಕೊಟ್ರಿ ಸೇಠ್ಜಿ? ಹೆಂಗೆ ಕೊಟ್ಟಿದ್ರೆ? ಮನೆ ಪತ್ರನ ಮಾರ್ಟಿಗೇಜ್ ಮಾಡ್ಕೊಂಡು ನಮ್ಮ ಹತ್ರ ಹೆಣ ತಗೊಂಡೋಗಿದ್ದಾರೆ. ಸೇಠ್ಜಿ, ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಕೈಸಾ ಬಾತ್ ಕರ್ತಾ ಇದ್ದೀಯ? ಓಹೋ, आओ जनाब, आओ आओ आओ. ತುಜಿ ಶರಂ ನೈ ಆತಿ? ನೀವು ನಮ್ದು ಹತ್ರ ಹೆಣ ತಗೊಂಡಿದ್ದು ನಿಮ್ದು ತಾಯಿಗೆ ತಂಗಿಗೆ ಯಾಕೆ ಹೇಳಿಲ್ಲ? ಇಂದ್ರ, ಏನು ಇದು? ವಾ ವಾ ವಾ, माँ और बेटे अच्छा ड्रामा करता है. मेरे पास ये खेल मत करो. ಅಣ್ಣ, ಏನೋ ಇದೆಲ್ಲ? ಬಾಯ್ ಬಿಟ್ಟು ಮಾತಾಡೋ. ಬೋಲ್ ರೇ, ಮೂಗ್ ಖೋಲ್ ರೇ. ಹೌದಮ್ಮ, ಸೇಟು ಹೇಳ್ತಾ ಇರೋದು ನಿಜ. ಏನು ಮಾಡ್ದೆ 25 ಲಕ್ಷ ರೂಪಾಯಿನ? ಅಮ್ಮ, ಅದು ಫ್ರೆಂಡ್ಸ್
ಫ್ರೆಂಡ್ಸು ಬಿಸ್ನೆಸ್ ಮಾಡೋಣ ಅಂತೇಳಿ 25 ಲಕ್ಷ ಇಸ್ಕೊಂಡು ಮೋಸ ಮಾಡ್ಬಿಟ್ರಮ್ಮ. ಏನು ಪಾಪಿ, ಎದೆ ಹಾಲು ಕುಡ್ಸಿತ್ತ ಎದೆಗೆನೆ ಕಾಲಲ್ಲಿ ಒದ್ಯೋ ಕೆಲಸ ಮಾಡ್ಬಿಟ್ಟಿಯಲ್ಲೋ. ನೀನೇ ಮುಂದೆ ನಿಂತು ತಂಗಿ ಮದ್ವೆನ ಮುಗಿಸಿ ಅವಳು ಸುಖವಾಗಿರೋದನ್ನ ನೋಡೋದ್ ಬಿಟ್ಟು ಅವಳ ಜೀವನನ ಕತ್ಲಲ್ಲಿ ಮುಳಿಸ್ಬಿಟ್ಟಿಯಲ್ಲೋ. ಅದ್ರ ಬದಲು ನಮ್ಮಿಬ್ಬರಿಗೆ ಒಂದು ಬಾಟಲ್ ವಿಷ ಕೊಟ್ಟು ಆಮೇಲೆ ನೀನ್ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಅಮ್ಮ ನನ್ನ ಮಾತು ಕೇಳಮ್ಮ. ನಿನ್ ತಂಗಿ ಮದ್ವೆ ಮಾಡಿಲ್ಲ ಅಂದ್ರೆ ನಾವು ಜನರ ಮುಂದೆ ಹೇಗ್ ತಲೆ ಎತ್ತಿ ತಿರ್ಗಾಡೋದು? ಅದ್ರ ಬದಲು ಸಾಯ್ತೀವಿ. ಅಮ್ಮ ಹಂಗೆಲ್ಲ ಮಾತಾಡ್ಬೇಡಮ್ಮ, ನನ್ನ ಮಾತು ಕೇಳಮ್ಮ. ಏಯ್, ನನ್ನ ಅಮ್ಮ ಅಂತ ಕರಿಬೇಡ ನೀನು. ನೀನು ಹೀಗೆ ಆಗ್ತೀಯ ಅಂತ ನನ್ ಮೊದ್ಲೇ ಗೊತ್ತಿದ್ರೆ ನಿನ್ ಕತ್ತಿಸ್ಕಿ ನಿನ್ನ ನಾವತ್ತೇ ಸಾಯಿಸ್ತಿದ್ದೆ. ಅಮ್ಮ ಕ್ಷಮಿಸ್ಬಿಡಮ್ಮ. ಅಮ್ಮ ತಪ್ಪಾಗ್ಬಿಟ್ಟಮ್ಮ. ಅಮ್ಮ 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 ಅಳಬೇಡಮ್ಮ. ಹೆಂಗಾದ್ರೂ ಮಾಡಿ ನಾನ್ ಸಾಲ ತೀರಿಸ್ತೀನಮ್ಮ. ಇದೊಂದು ಅವಕಾಶ ಕೊಡಮ್ಮ, ಸುಮ್ನಿರಮ್ಮ. ಸರಿ ದಯವಿಟ್ಟು ಒಂದು 3 ತಿಂಗಳು ಅವಕಾಶ ಕೊಡಿ. ಅಷ್ಟ್ರಲ್ಲಿ ನಿಮ್ ಸಾಲ ತೀರಿಸಿ ನಮ್ಮ ಮನೆ ಪತ್ರನ ಇಸ್ಕೋತೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ ಪ್ಲೀಸ್ ಪ್ಲೀಸ್. छोड़ाजी क्या मला मत का काम रे. हाँ ಕಾನ್ ಕೋಲ್ಕೆ ಸುನ್ ಲೋ. 3 ತಿಂಗಳದ ಒಳಗೆ ನಮ್ದು ಅಸಲು ಬಟ್ಟಿ ಹೆಣ ಎಲ್ಲ ತಂದು ಕೊಟ್ಬಿಡ್ಬೇಕು. ಇಲ್ಲದೆ ಹೋದ್ರೆ ನಿಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಹಾಕಿ ಮನೆಯನ್ನ ನಮ್ದು ಕಬ್ಜೆ ಮಾಡ್ಕೊತಾರೆ. ಖತರ್ನಾಕ್ ಆದ್ಮಿ. ನೋಡು ಇಲ್ಲಿ ಫಿಕ್ಸ್ ಆಗಿರೋ ಮುಹೂರ್ತಕ್ಕೆ ನಿನ್ ತಂಗಿ ಮದ್ವೆ ಆಗ್ಬೇಕು. ಇಲ್ಲ ಅಂದ್ರೆ ಅದೇ ಮುಹೂರ್ತಕ್ಕೆ ನಮ್ಮಿಬ್ರು ಸಾವು ನೋಡ್ತೀಯ. ಯಾವ್ದು ಅಂತ ನೀನೇ ನಿರ್ಧಾರ ಮಾಡ್ಕೋ. ಅಣ್ಣ ನಾನು ಇಂದ್ರ ಮಾತಾಡೋದು. ಒಂದು 25 ಲಕ್ಷ ದುಡ್ಡು ಬೇಕಿತ್ತಣ್ಣ. 25 ಲಕ್ಷ? ಏನ್ ಕಾಮಿಡಿ ಮಾಡ್ತಾ ಇದೀಯಾ? ಅಷ್ಟು ದುಡ್ಡು ಜೀವನದಲ್ಲಿ ನಾನೇ ಇನ್ನೂ ನೋಡ್ಲಿಲ್ಲ. ನಿನ್ಗೆಲ್ಲಿಂದ ತಂದ್ಕೊಳ್ಳಿ? 2,000 ರೂಪಾಯಿ ಸಾಲ ಕೊಡೋದೇ ಕಷ್ಟ. ಅಂತದ್ರಲ್ಲಿ 25 ಲಕ್ಷ ರೂಪಾಯಿ ನಿನ್ಗೆ ಎಲ್ಲಿಂದ ತಂದ್ಕೊಡ್ಲಿ? ಅಣ್ಣ ದಯವಿಟ್ಟು ಇಲ್ಲ ಅನ್ಬೇಡಿ ಅಣ್ಣ. ಆಗಲ್ಲಪ್ಪ, ಆಗಲ್ಲ. ಕೇಳ್ಬೇಡ. ರಾಮಣ್ಣ ಇದು ಸರ್ ನನ್ನ ಕತೆ. ನಮ್ಮಮ್ಮ ತಂಗಿ ಸಾಯೋದನ್ನ ನೋಡೋದ್ರ ಬದಲು ನಾನೇ ಸತ್ತೋಗೋಣಂತ ಡಿಸೈಡ್ ಮಾಡಿದೆ. ನಿಮ್ಮ ಏನ್ ಹುಡುಗ್ರೆ ನೀವು? ಒಂದ್ ಹೇಳ್ತೀನಿ ಕೇಳಿ, ಜೀವನದಲ್ಲಿ ಮನುಷ್ಯನಾದವನು ಯಾವತ್ತೂ ಸೋಲು ಒಪ್ಕೋಬಾರ್ದು. ಕಷ್ಟ ಬಂದ್ರೆ ಪರಿಹಾರ ಹುಡುಕ್ಬೇಕು. ಆತ್ಮಹತ್ಯೆಗೆ ತಲೆ ಕೊಡ್ತಾರ? ಕರ್ನಾಟಕ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ 5ನೇ ಸ್ಥಾನದಲ್ಲಿದೆ. ನಿಮ್ ತರ ಬಿಸಿ ಯುವಕರು ಈ ತರ ಆತ್ಮಹತ್ಯೆ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರೆ 1ನೇ ಸ್ಥಾನಕ್ಕೆ ಬಂದ್ಬಿಡುತ್ತೆ. ಬುದ್ಧಿ ಇಲ್ದಿರೋ ಜನಗಳು. ಸರ್, ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿ ನಮ್ ತಂದೆಗೆ ಚಾಲೆಂಜ್ ಮಾಡಿ ಬಂದೆ ಸರ್. ಇಲ್ಲಿ ಬಂದ್ಮೇಲೆ ನನ್ ಕನ್ಸು, ಆಸೆ, ಮಾನ, ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು ಸರ್. ಇಷ್ಟಪಟ್ಟು ಹುಡುಗಿನೂ ನನಗ್ ಸಿಗದೆ ಇದ್ದಾಗ ನಾನು ಯಾಕೆ ಸರ್ ಬದುಕಿರ್ಬೇಕು? ಅಯ್ಯ ಪಾಡಿಂದ ಪಾಡ್ರ ಅಂತ ಅದನ್ನೇ ಹೇಳ್ತಿರಲ್ರಯ್ಯ. ನಾನೊಂದ್ ಕೆಲಸ ಹೇಳ್ತೀನಿ, ಮಾಡ್ತೀರಾ? ಅದ್ ಮಾಡಿ ನೀನ್ ಹೀರೋ ಆಗ್ತೀಯ. ನಿನ್ ಹುಡುಗಿ ನಿಂಗೆ ಸಿಗ್ತಾಳೆ. ನೀನು ಅಷ್ಟೇ. ನಿನ್ ತಾಯಿ ತಂಗಿನ ಉಳಿಸ್ಕೋತೀಯ, ಮನೇನು ಉಳಿಸ್ಕೋತೀಯ. ನಾನು ಹೇಳಿದ ಕೆಲಸ ಮಾಡ್ತೀರಾ? ಏನ್ ಕೆಲಸ ಸರ್? ಈಗ ಹೋಗಿ ಬಿತ್ಕೊಳ್ಳಿ. ಬೆಳಿಗ್ಗೆ ಎದ್ದು ತಲೆ ಬಾಚ್ಕೊಳ್ಳಿ, ಪೌಡ್ರ್ ಹಾಕ್ಕೊಳ್ಳಿ. ಆಮೇಲೆ ಎಲ್ಲ ಹೇಳ್ತೀನಿ ನಿಮ್ಗೆ. ಕರೆಕ್ಟ್ ನಮ್ಮ ಸೈಜ್ಗೆ ಇದೆಯಲ್ಲ, ಇದೇನು ಮಕ್ಕಳು ಏನ್ರಪ್ಪ, ರೆಡಿನಾ? ನಾವ್ ರೆಡಿ. ಬ್ರೇಕ್ಫಾಸ್ಟ್ ರೆಡಿನಾ? ಏನ್ ತಿನ್ನೋದ್ರಲ್ಲೇ ಇರ್ತಿರಲ್ಲ ಯಾವಾಗ್ಲೂ. ದೊಡ್ಡವ್ರು ಹೇಳಿಲ್ವಾ ಸರ್, ತಿನ್ಸಾಯಿಲ್ಲ ಕುಡ್ಸಾಯಿಲ್ಲ. ಮುಗಿಸ್ಬಿಡು ಅದನ್ನೇ ಹೇಳಿ. ಅಯ್ಯ ರಾತ್ರೆಲ್ಲ ತಿಂದು ಕುಡಿದ್ರಲ್ಲ ಸಾಲ್ದೇನೆಯ. ಬನ್ನಿ ಇವಾಗ ಕುಡಿಸ್ತೀನಿ ನೀರ್ನ ನಿಮ್ಗೆ. ನಡೀರಿ ಮುಂದೆ ನಡೀರಯ್ಯ. ಎಲ್ಲೋಗ್ತಾ ಇದೀವಿ ಸರ್? ನಾನು ಹೇಳಿದ್ರೆ ನೀವು ಬರೋದಾ? ನಡೀರಯ್ಯ. ಕಾರಲ್ಲೆಲ್ಲ ಹೋಗೋದು ನಾವು. ಕಾರಲ್ಲಲ್ವಾ ಸರ್? ಆಟೋಲ್ ಹೋಗೋದು. ಕಾರಲ್ಲಿ ಪೆಟ್ರೋಲ್ ಇಲ್ವಾ ಸರ್? ಡೀಸೆಲ್ ಕಾರ್ ಅದು. ಆಟೋ ಕರಿಯಯ್ಯ. ಆಟೋ ನಡೀರಿ.
ವೆಯ್ಟ್ ಮಾಡಬೇಕು. ನೋಡ್ರಯ್ಯ, ಅಲ್ಲಿ ಕಾಣಿಸ್ತಿಲ್ವಾ ಹೆಂಗಸ್ರೆಲ್ಲ ನೀರು ಹಿಡಿತಾ ಇದಾರಲ್ಲ ಬಿಂದಿಗೆಲಿ? ಹೋಗಿ ಲೈನಾಗಿ ಇಟ್ಟಿದ್ದಾರೆ ನೋಡಿ ಬಿಂದಿಗೆ, ಎಡಗಾಲಲ್ಲಿ ಚಾಟ್ ಹೊಡಿಬೇಕು. ಏಕೆ? ನೋ ಕ್ವಶನ್, ಹೇಳಿದ ಕೆಲಸ ಮಾಡ್ಬೇಕು. ಸುಮ್ಮನೆ ಬಿಡ್ತಾರ ನಮ್ಮನವರು? ಆರ್ತಿ ಎತ್ತಿ ಮುತ್ತು ಕೊಡ್ತಾರೆ. ಹೋಗ್ರಯ್ಯ, ಕಣಿ ಕೇಳ್ತಾರೆ ಇಲ್ಲಿ. ಹೋಗಿ. ಅಲ್ಲಿ ಇರೋ ಬಿಂದಿಗೆಗಳು ನಾನು ಓದಿತೀನಿ, ನೀ ದಪ್ಪಗಿದೀಯಾ ತುಂಬಿ ಇರೋ ಬಿಂದಿಗೆಗಳು ಓದ್ಯಾ? ಜೀವನದಲ್ಲೇ ಇಂಥ ಕೆಟ್ಟ ಮಾತು ಕೇಳಿರ್ಲಿಲ್ಲ. ಹೆಂಗಸ್ರ ಇವ್ರು? ಹೆಂಗಸ್ರಲ್ಲಪ್ಪ, ಸೀರೆ ಉಟ್ಕೊಂಡಿರೋ ಗಂಡಸ್ರು ಇವ್ರು. ಮತ್ತ್ಯಾಕೆ ಸರ್ ಅವ್ರ ಕೈಲಿ ಹೊಡ್ಸದ್ರಿ? ನಿಮ್ಮ ಹತ್ರ ಸ್ವಲ್ಪ ಮಾನ ಮರ್ಯಾದೆ ನಾಚಿಕೆ ಎಲ್ಲ ಇರೋದ್ರಿಂದ ನೀವು ಸೂಸೈಡ್ ಮಾಡ್ಕೊಳಕ್ ಹೊರಟೋಗಿದ್ರಿ. ಅದೆಲ್ಲ ಹೊರಟೋದ್ರೆ ಭಂಡ್ ಧೈರ್ಯ ಬರುತ್ತೆ ಅಂತ ಅವ್ರ ಹತ್ರ ಹೊಡೆಸ್ದೆ. ಹಂಗಾರೆ ಇನ್ನೊಂದ್ಸಲ ಹೊಡ್ಸ್ಕೊಂಬಂದ್ಬಿಡ್ತೀನಿ. ಬನ್ನಿ ಇಲ್ಲಿ, ಇನ್ನೂ ಸ್ಟ್ರಾಂಗ್ ಆಗಿರೋ ಪಾರ್ಟಿ ಹತ್ರ ಒದಸ್ತೀನಿ. ಸರಿ ಬನ್ನಿ ಮತ್ತೆ ಹೋಗೋಣ. ಇರೋ ಆಟೋ ಅಲ್ಲ, ಮತ್ತೆ? ಕಾರ್ ತಗೊಳ್ರಯ್ಯ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಬನ್ರಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ರಪ್ಪ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸರ್ ಕೂತ್ಕೊಳ್ರಪ್ಪ. ಮ್ಯಾನೇಜರ್ ಸರ್, ನೋಡ್ರಿ, ನಮ್ಮ ಲೋನ್ ತಗೊಂಡು ಹಣ ಕಟ್ಟದೆ ಯಾಮಾರಿಸ್ತಾ ಇರೋ ಡುಬಾಕೋರ್ ನನ್ನ ಮಕ್ಕಳು ಫೈಲ್ ಇದೆಯಲ್ಲ, ಅದನ್ನ ತಗೊಂಡು ಬನ್ನಿ. ಓಕೆ ಸರ್. ನಾನು ಈ ಜನಸಹಕಾರಿ ಬ್ಯಾಂಕಿನ ಚೇರ್ಮನ್. ಕರ್ನಾಟಕದಲ್ಲಿ ಬೇಕಾದಷ್ಟು ಬ್ರಾಂಚ್ ಇದೆ ನಮ್ದು. ನಮ್ಮಲ್ಲಿ ಕೆಲವು ಪಟ್ಟಿಂಗ್ ನನ್ನ ಮಕ್ಕಳು ಲೋನ್ ತಗೊಂಡು ಹಣ ಕಟ್ಟದೆ ತಲೆ ಮರೆಸ್ಕೊಂಡು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ನಾನು ಅವ್ರ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತೀನಿ. ನೀವು ಆ ಲೋನ್ನ ಅವರಿಂದ ರಿಕವರ್ ಮಾಡಿಕೊಡ್ಬೇಕು. ಸರ್, ನೋಡಿ, ಕೇಸ್ ನಂಬರ್ 1. ಈತನ ಹೆಸರು ಸುರೇಶ್ ಬಾಬು ಅಂತ. ಬಹಳ ಚಾಲಾಕಿ ನನ್ನ ಮಗ. ಒಂದೇ ಡಾಕ್ಯುಮೆಂಟ್ ಇಟ್ಕೊಂಡು 3-4 ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದಾನೆ. ಅವನು ಮನಸ್ಸು ಮಾಡಿದ್ರೆ ಗಂಟೆಗೊಂದು ಗೆಟಪ್ ಅಲ್ಲಿ ಇರ್ತಾನೆ. ಪ್ರತಿ ಗೆಟಪ್ಗೂ ID ಪ್ರೂಫ್, ಅಡ್ರೆಸ್ ಪ್ರೂಫ್ ಎಲ್ಲ ಇಟ್ಕೊಂಡಿರ್ತಾನೆ. ನೀವು ಮಾಡಬೇಕಾದ ಇಷ್ಟೇ, ಅವನ್ ಹಿಡ್ಕೊಂಡು ಅವನ ಬಾಯಿಂದ ನಾನೇ ಸುರೇಶ್ ಬಾಬು ಅಂತ ಹೇಳಿಸ್ಬೇಕು ಅಷ್ಟೇ. ಓಕೆ ಸರ್. ಸಾಕು ಸರ್, ಬರೀ ರೌಂಡೇ ಆಯ್ತು. ಏಯ್, ನಿನ್ನ ಹೆಸರು ಸದ್ದಾಮ್ ಹುಸೇನ್ ತಾನೆ? ಹೌದು ಸಾಬ್. ತಾಲಿಬಾನಿಂದ ಬಂದಿರೋ ಟೆರರಿಸ್ಟ್ ತಾನೆ ನೀನು? ಸರ್, ಕನ್ನಡಕ ತೆಗೀರಿ, ಅವ್ನು ಇಲ್ಲಿದ್ದಾನೆ. ತಾಲಿಬಾನಿಂದ ಬಂದಿರೋ ಟೆರರಿಸ್ಟ್ ಅಂತ ಇಂಟೆಲಿಜೆನ್ಸ್ ಇಂದ ಇನ್ಫಾರ್ಮೇಶನ್ ಸಿಕ್ಕಿದೆ ನಮ್ಗೆ. ಬಾಂಬೆಯಲ್ಲಿ ಬಾಂಬ್ ಬಿಟ್ಟಿದ್ದು ನೀನೇ ತಾನೆ? ಇಲ್ಲ ಸಾಬ್. ಹೈದರಾಬಾದ್ ಅಲ್ಲಿ ಬಾಂಬ್ ಇಟ್ಟಿದ್ದು ನೀನೇ ತಾನೆ? ಇಲ್ಲ ಸಾಬ್. ಬೆಂಗಳೂರು ಮಲ್ಲೇಶ್ವರಂ ಅಲ್ಲಿ ಬಾಂಬ್ ಬಿಟ್ಟಿದ್ದು ನೀನೇ ತಾನೆ? ನೈ ಸಾಬ್. ಚರ್ಚ್ ಸ್ಟ್ರೀಟ್ ಅಲ್ಲಿ ಬಾಂಬ್ ಇಟ್ಟಿದ್ದು ನೀನೇ ತಾನೆ? ಇಲ್ಲ ಸಾಬ್. ಇಲ್ಲ ಅಂತವನಲ್ಲ ಸರ್. ನಿಜ ಹೇಳೋ ಸಾಬ್. ಇಲ್ಲ ಸಾಬ್. ಅವನ್ನೇನ್ ಸರ್ ಎನ್ಕ್ವೈರಿ ಕೋರ್ಟು ಕೇಸು ಅಂತ ತಲೆನೋವು. ಹೆಂಗಿದ್ರು 99 ಎನ್ಕೌಂಟರ್ ಮಾಡಿದಿರಾ, 100ನೇದಾಗತ್ತೆ ಹೊಡೆದು ಬಿಸಾಕಿ ಸರ್. ಹೇಳೋ, ನಿಜ ಹೇಳೋ. ಸಾಬ್ ಇಲ್ಲ ಸಾಬ್. ಗನ್ನಿಲ್ವಾ? ಹೊಡೆದಾಕಿ ಸರ್. ಸಾಬ್ ಇಲ್ಲ ಸಾಬ್. ಸಾಬ್, ಅಲ್ಲಿ ಮಾತ್ರ ಸುಡಬೇಡಿ ಸಾಬ್. ಶೂಟ್ ಮಾಡಿ ಸರ್. ನಿಜ ಹೇಳ್ತೀನಿ ಸರ್. ಸರ್, ನನ್ನ ಹೆಸರು ಸುರೇಶ್ ಬಾಬು ಅಂತ ಸರ್. ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಸರ್. ನನ್ನ ಹೆಂಡತಿ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಸರ್. ಸರ್, ಎಲ್ಲ ಬ್ಯಾಂಕ್ನವ್ರಿಗೂ ಮೋಸ ಮಾಡೋದಕ್ಕೋಸ್ಕರ ಈ ವೇಷ ಹಾಕೊಂಡಿದ್ದೀನಿ ಸರ್. ನೋಡಿ ಸರ್. ನಾನು ಮಗನೇ, ನಮಗ್ ಬೇಕಾಗಿರೋದು ನೀನೇ. ಬೆಳ್ಳಾರಿ ಕೃಷ್ಣ ಸರ್, ಎಲ್ಲ ರೆಕಾರ್ಡ್ ಮಾಡಿದ್ಯಾ ತಾನೇ? ರೆಕಾರ್ಡ್ ಮಾಡಿದ್ದೀನಿ ಸರ್. ವೆರಿ ಗುಡ್. ಥ್ಯಾಂಕ್ ಯು ಸರ್. ವೆಲ್ ಡನ್ ಮೈ ಡಿಯರ್ ಬಾಯ್ಸ್. ಥ್ಯಾಂಕ್ ಯು ಸರ್.
ತುಂಬ ಖುಷಿ ಆಗ್ತಾ ಇದೆ. ಇದು ಕೇಸ್ ನಂಬರ್ 2. ಇವನ ಹೆಸರು ನಂದಕುಮಾರ್ ಅಂತ. ಪಂಚರಂಗಿ ನನ್ನ ಮಗ, ಯಾವಾಗಲೂ ಪಂಚಲ್ಲೇ ಇರ್ತಾನೆ. 1 kg ಗೋಲ್ಡ್ ಇಟ್ಟು ನಮ್ಮ ಬ್ರಾಂಚಲ್ಲಿ ಲೋನ್ ತೊಗೊಂಡಿದ್ದಾರೆ. ಅದು ಒರಿಜಿನಲ್ ಗೋಲ್ಡ್ ಅಲ್ಲ, ಅದೇನು ಅಂತಾರಲ್ಲ ಬಾಮಾ ಉಮಾ ಗೋಲ್ಡ್. ಉಮಾ ಗೋಲ್ಡ್. ಯಾಮಾರಿಸಿ ನಾಮ ಹಾಕೋದ್ರಲ್ಲಿ ನಂಬರ್ 1 ನನ್ನ ಮಗ ಇವನು. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. 12 ಲಕ್ಷ ರೂಪಾಯಿ ಬಡ್ಡಿ ಸಮೇತ ಅವನ ಹತ್ರ ರಿಕವರಿ ಮಾಡ್ಬೇಕು ನೀವು. ನನ್ನ ದುಡ್ಡಲ್ಲಿ? ಅಯ್ಯೋ ಯಾವ ದುಡ್ಡು? ನನ್ ದುಡ್ಡು ಯಾವಾಗ ಕೊಡ್ತೀಯ? ಯಾವ್ದದು? ನನ್ ದುಡ್ಡು ತಗೊಂಡಿದ್ದಲ್ಲ, ಯಾವಾಗ ಕೊಡ್ತೀಯಾ? ಯಾವಾಗ ಇಸ್ಕೊಂಡಿದ್ದೆ? ದುಡ್ಡು ಯಾವಾಗ ಬ್ಯಾಂಕ್ ಕಟ್ತೀರಾ? ನಾನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೇಸ್ ಹಾಕ್ತೀನಿ. ಇವನು ಬಾಯ್ ಮಾತಲ್ಲಿ ಹೇಳಿದ್ರೆ ಕೊಡೋದಿಲ್ಲ. ಹಾಕಿ. ಇಷ್ಟ ಕಂಡ್ರ ನಿಮ್ದು, ನಾನೇನು ಮಾಡ್ಕೊಳಕ್ಕಲ್ಲ, ಹೋಗ್ರೆ. ಯಾರು ನೀವು? ನಾನ್ ಮುನ್ನಾಬಾಯ್ MBBS. ನಾನು ಚಿನ್ನಾಬಾಯಿ MBBS. ನೀವು ಡಾಕ್ಟರ್ ತರ ಕಾಣಿಸ್ತಾ ಇಲ್ಲ. ನಾವೊಂಥರ ವೆರೈಟಿ ಡಾಕ್ಟರ್. ಹೌದು, ನನ್ನ ಕರ್ಕೊಂಡು ಬಂದು ಇಲ್ಲಿ ಮಲಗಿಸಿದಿರಿ. ನೀನೇ ಹೇಳ್ದಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಕಣ್ಣು 2 ಲಕ್ಷ, ಕಿಡ್ನಿ 4 ಲಕ್ಷ, ಹಾರ್ಟ್ 8 ಲಕ್ಷ. ಯಾವನೋ ಒಬ್ಬ 1 kg ಗುಂಡ್ಕಾಯಿ ಬೇಕು ಅಂದವನೆ. kg 750 ರೂಪಾಯಿ ಹೇಳಿದೀವಿ. ಮಿಕ್ಕಿದ ದುಡ್ಡಿಗೆ ಏನ್ ಮಾಡೋಣ? ದುಡ್ಡಿಗೆ ಇನ್ನೇನ್ ಕಿತ್ಕೊಳ್ಳೋದು? ಎತ್ಬಿಡಣ. ಅಣ್ಣ, ಅದನ್ನ ಮಾತ್ರ ಏನು ಮಾಡ್ಬೇಡಣ್ಣ, ನಿಮಗೆ ದುಡ್ಡು ತಾನೇ ಬೇಕು. ಬಂಗಾರಿ ಯಾಕ್ರಿ ಬರ್ಲೇ ಇಲ್ಲ? ನಿಮ್ಗೋಸ್ಕರ ಫುಲ್ ಬಾಟ್ಲ್ ರಾಮ್ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಚಿಕನ್ ತಗೊಂಡ್ ಬಂದು ಸಪ್ರೇಟ್ ಆಗಿ ಪೀಸ್ ಮಾಡಿ ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಕಾಯ್ತಾ ಇದ್ದೀನಿ. ಅಯ್ಯೋ ನಿನ್ನ ಅಕ್ಕ ಸೂಡ, ನೀ ಕೊಟ್ಟ ಐಡಿಯಾಗಳಿಂದ ಮಾಡಬಾರ್ದು ಕೆಲಸ ಮಾಡಿ ಹಾಳಾಗಿ ಹೋಗ್ಬಿಟ್ನಲ್ಲೇ. ನೀನು ಸತ್ಕೋಳಿನ ತಡಿಯಣ ಮಾತಾಡ್ತಾ ಇದ್ದೀನಿ. ನೀನಲ್ಲಿ ಸತ್ಕೋಳಿನ ಪೀಸ್ ಮಾಡಿ ನನಗೆ ಕಾಯ್ತಾ ಇದೀಯಾ? ಇಲ್ಲಿ ನಾನು ಬದುಕಿದ್ದಾಗ್ಲೇ ಇವ್ರು ನನ್ನ ಪೀಸ್ ಮಾಡ್ತಾರಂತೆ ಕಣೆ. ತಡಿಯಣ, ಬೇಗ ದುಡ್ಡು ತಗೊಂಡ್ ಬಾರೆ, ಇಲ್ಲಾಂದ್ರೆ ಇವ್ರು ನನ್ನ ಪೀಸ್ ಮಾಡ್ಬಿಡ್ತಾರಂತೆ ಕಣೆ. ಬೇಗ ಬಾರೆ. ನೀನ್ ಸ್ವಲ್ಪ ಹೊತ್ತು ತಡ ಆಗ್ಬಿಟ್ರೆ ಕುದುರೆ ಇರುತ್ತೆ ಕಣೆ, ಓಡ್ಸಕ್ ಜಾಕಿ ಇರಲ್ಲ. ಅರ್ಥ ಆಯ್ತಾ? ನನಗ್ ದುಡ್ಡು ಮುಖ್ಯ ಅಲ್ಲ, ಕುದುರೆ ಓಡ್ಸೋ ಜಾಕಿ ಬೇಕು. ನಾನು ಇವಾಗ್ಲೇ ದುಡ್ಡು ತಗೊಂಡ್ ಬರ್ತೀನಿ. ಬೇಗ ಬಾ. ವೆರಿ ಗುಡ್ ಬಾಯ್ಸ್. ತುಂಬಾ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಐ ಲೈಕ್ ಯುವರ್ ಜಾಬ್. ಗುಡ್. ಸರ್ ಇನ್ನೇನ್ ಸರ್, ನಿಮ್ ಕೆಲಸ ಆಯ್ತಲ್ಲ, ಯಾವಾಗ ಸರ್ ಶುರು ಮಾಡೋಣ ಶೂಟಿಂಗು? ಮುಹೂರ್ತಕ್ಕೆ ಪುನೀತ್, ದರ್ಶನ್ ಸರ್ ಎಲ್ಲಾರನ್ನೂ ಕರ್ಸೋಣ ಸರ್. ಇದನ್ನೆಲ್ಲ ಮುಗಿಸ್ಕೊಂಡು ನನಗೋಸ್ಕರ ಕಾಯ್ತಾ ಇರೋ ನನ್ನ ಮಹಾಲಕ್ಷ್ಮಿನ ಮದುವೆ ಮಾಡ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ ಸರ್. ಅದು ನನ್ ದುಡ್ಡು ಕೊಟ್ಬಿಟ್ರೆ ನನ್ನ ತಂಗಿ ಮದುವೆ ಮಾಡ್ಬಿಡ್ತೀನಿ. ಮಾಡು ಅಂತಪ್ಪ. ಯಾರು ಬೇಡ ಅಂದ್ರು? ಸ್ವಲ್ಪ ಸಮಾಧಾನವಾಗಿರಿ. ಇದುವರೆಗೂ ನೀವು ಡೀಲ್ ಮಾಡಿರೋದು ಬರೀ ಚಿಲ್ಲರೆ ಕೇಸು, ಜುಜುಬಿ, ಪೆಟ್ಟಿ ಕೇಸ್ನ ನೀವು ಡೀಲ್ ಮಾಡಿರೋದು. ನಾನು ಇವಾಗ ಕೊಡ್ತೀನಿ ಒಂದು ಗನಾಂದಾರಿ ಕೇಸು, ಇದನ್ನ ಡೀಲ್ ಮಾಡಿ. ನೆಕ್ಸ್ಟ್ ಯಾವನು? ನಾನಲ್ಲ. ಏಯ್, ಇವ್ನ್ ಸವಾಸನು ಬೇಡ, ಇವ್ನ್ ದುಡ್ಡು ಬೇಡ. ಬಾ ಹೋಗ್ರ. ನಿಂತ್ಕೊಳ್ರಯ್ಯ. ಏನ್ ಓಡೋಗ್ ರೈಲ್ವೆ ಟ್ರ್ಯಾಕ್ ಮೇಲೆ ಪಾಚ್ಕೊಳ್ತೀರಾ? ಅವ್ನ್ ಕೈಗೆ ಸಿಗಾಕೊಳ್ಳೋದ್ರ ಬದಲು ಸಾಯೋದೇ ಮೇಲು. ಟ್ರೈನು ನಮ್ಮ ಮೇಲೆ ಹೋದ್ರೆ ಪಟ್ ಅಂತ ಪ್ರಾಣ ಹೋಗುತ್ತೆ. ಈ ನನ್ ಮಗನ ಕೈಲಿ ಸಿಕ್ಕಾಕೊಂಡ್ರೆ ದಿನ ಚುಚ್ಚಿ ಸಾಯಿಸ್ಬಿಡ್ತಾನೆ ನಮಗಷ್ಟೇ. ಇವ್ನ್ ಸವಾಸ ಬೇಡ, ಬಾರಪ್ಪ ಹೋಗೋಣ. ಏನಪ್ಪ ಸೂರ್ಯ, ನಿನ್ಗೆ ಹೀರೋ ಆಗೋ ಆಸೆ ಇಲ್ವಾ? ಏನಯ್ಯ ಇಂದ್ರ, ನಿನ್ ತಂಗಿಗೆ ಮದುವೆ ಮಾಡೋ ಮನ್ಸಿಲ್ವಾ ನಿಂಗೆ? ಯೋಚನೆ ಮಾಡಿ ಹೇಳಿ. ಅಲ್ಲ ಸರ್, ಇಂಥ ರೌಡಿ ಪರೋಡಿ ಖತರ್ನಾಕ್ ನನ್ ಮಗನ್ಗೆ ಹೆಂಗ್ ಸಾಲ ಕೊಟ್ರಿ ಸರ್ ನೀವು? ಸಾಲ ನಾನ್ ಕೊಡ್ಲಿಲ್ಲಪ್ಪ, ಅವನೇ ತಗೊಂಡ. ನಮ್ಮ ಬ್ಯಾಂಕು ಹಿಂದಿನ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚಿನ ಲಾಭ ಗಳಿಸಿದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ಇದೇ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಮನಸಾರೆ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್ ಸರ್. ಕಂಗ್ರ್ಯಾಚುಲೇಷನ್ ಸರ್. ಸಾರ? ನಾನು ಯಾವ ಸಾರೋ ಮಹೇಶ?
ಎಷ್ಟ್ ಸರ್ತಿ ಹೇಳಿದ್ದೀನಿ ಸಾರ್ ಅಂತ ಕರಿಬೇಡ, ನನ್ನ ಭಾವ ಅಂತ ಕರಿ ಅಂತ. ಓಕೆ ಸರ್. ಸಾರ ಮಹೇಶ್, ನಾನು ಹೇಳಿದ್ನಲ್ಲ ನಮ್ ಫ್ರೆಂಡ್ ಶುಭ ಡೆವಲಪರ್ಸ್, ದೊಡ್ಡ ಬಿಲ್ಡರು ಇವರೇ, ಪ್ರಭಾಕರ್ ಅಂತ. ಹೇಳಿದ್ರಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮಹೇಶ್ ಅಂತ. ಥ್ಯಾಂಕ್ ಯು. ನೀವು ಕೂತ್ಕೊಳ್ಳಿ. ಜನ ಸಹಕಾರಿ ಬ್ಯಾಂಕಿನ ಫ್ಯೂಚರ್ ಚೇರ್ಮನ್ ಅಲ್ವಾ ನೀವು? ಸುಮ್ನೆ ಇರಿ ಸರ್, ನಾನೇನಿದ್ರು ಅರವಿಂದ್ ಅವರ ಬಾಮೈದ ಅಷ್ಟೇ. ಒಂದ್ ವಿಷಯ ಹೇಳದ್ ಮರ್ತ್ಬಿಟ್ಟೆ. ಮುಂದಿನ ವಾರ 18ನೇ ತಾರೀಕು ನಾನು ಬರ್ತೇನೆ. ತಾವು ಮಿಸ್ ಮಾಡದೆ ಬರ್ಬೇಕು. ಖಂಡಿತ ಬಂದೇ ಬರ್ತೀನಿ. ಓಹೋ, ಬನ್ನಿ ಸರ್. ಹಲೋ ಸರ್. ಹಲೋ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಸರ್ ಬರ್ತ್ಡೇ ಪಾರ್ಟಿ ಅಂದ್ರೆ ಯಾರು ಕಾಣ್ತಾನೆ ಇಲ್ಲ, ಒಬ್ರೇ ಇದ್ದೀರಾ? ಸರ್, ಪಾರ್ಟಿ ಒಂದ್ ಅರ್ಧ ಗಂಟೆ ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನಾವಿಬ್ರು ಶುರು ಹಚ್ಕೊಳ್ಳೋಣ. ತಗೊಳ್ಳಿ. ಥ್ಯಾಂಕ್ ಯು. ಚಿಯರ್ಸ್. ಸರ್, ಒಂದು ಇಂಪಾರ್ಟೆಂಟ್ ಫೋನ್ ಕಾಲ್ ಇದೆ, ಮಾತಾಡ್ಬಿಟ್ಟು ಬಂದ್ಬಿಡ್ತೀನಿ. ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು. ಹಾಯ್. ಶಾಂತ, ಬಂದಿರಿ? ಆಫೀಸಿಗೆ ಲೇಟ್ ಆಯ್ತು ಕಣೆ. ಆಯ್ತು, ಹೋಗ್ ಬನ್ನಿ. ಮಹೇಶ್ ಆಫೀಸ್ಗೆ ಹೋದ್ನಾ? ಇಲ್ಲ ರೀ, ಅವ್ನ್ ಮಲ್ಕೊಂಡಿದ್ದಾನೆ. ಸರಿ, ಅವ್ನ ಎದ್ಮೇಲೆ ಆಫೀಸಿಗೆ ಕಳ್ಸು. ಬರ್ತೀನಿ. ಹುಷಾರು, ಹೋಗ್ಬಿಟ್ ಬನ್ನಿ. ಸರಿ. ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ದೆ, ಕಾಲು ತುಂಬಾ ಫ್ರಾಕ್ಚರ್ ಆಗಿದೆ. ಆಪರೇಷನ್ ಮಾಡಿ ರಾಡ್ ಹಾಕ್ಲೇಬೇಕು. ಮೊದಲನಾಗ ಓಡಾಡೋಕೆ ಎಷ್ಟು ದಿನ ಬೇಕಾಗುತ್ತೆ? ಹೆಚ್ಚು ಕಮ್ಮಿ ಅಂದ್ರು 2-3 ತಿಂಗಳು ರೆಸ್ಟ್ ತಗೊಳ್ಳೇಬೇಕು ಸರ್. ಅಯ್ಯೋ ದೇವ್ರೆ. ಮಹೇಶ, ನಮ್ಮ ಅಡ್ವೊಕೇಟಿಗೆ ಬರೋದಕ್ಕೆ ಹೇಳ. ಮಹೇಶ್, ಇದು ಪವರ್ ಆಫ್ ಅಟರ್ನಿ ಪೇಪರ್ಸ್. ಬ್ಯಾಂಕ್ನ ಆಡಳಿತ ನಡೆಸುವಂತ ದೊಡ್ಡ ಜವಾಬ್ದಾರಿನ ನಿನಗೆ ಬರ್ಕೊಡ್ತಾ ಇದ್ದೀನೋ. ನಿನ್ನ ಮೇಲೆ ಇಟ್ಟಿರೋ ನಂಬಿಕೆನ ನೀನು ಉಳಿಸ್ಕೊಳ್ತೀಯ ಅಂತ ಅನ್ಕೊಂಡಿದ್ದೀನಪ್ಪ. ಮೇ ಐ ಕಮ್ ಇನ್ ಸರ್? ಎಸ್, ಕಮಿಂಗ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಟೇಕ್ ಯುವರ್ ಸೀಟ್. ಮ್ಯಾನೇಜರ್, ಆಮೇಲೆ ಕರಿತೀನಿ ಪ್ಲೀಸ್. ಸರ್, ನಾನು ಅವತ್ತು ಹೇಳಲಿಲ್ಲ ನಿಮಗೆ ನೀವು ಚೇರ್ಮನ್ ಆಗೇ ಆಗ್ತೀರಾ ಅಂತ? ನಿಮ್ಮನ್ನು ನೋಡಿದಾಗಲೇ ಅನಿಸ್ತು, ನನ್ನ 6th ಸೆನ್ಸ್ ಹೇಳ್ತು, ಅದು ನಿಜ ಆಗೋಯ್ತು. ಓಕೆ, ಅದು ಸರಿ. ನೀವಿಲ್ಲಿ? ಸರ್, ಬ್ಯಾಂಕಿಗೆ ಏನಕ್ಕೆ ಬರ್ತೀವಿ ಸರ್? ಲೋನ್ ಬೇಕಾಗಿತ್ತು, ಅದಕ್ಕೆ ಬಂದೆ. ತಗೊಳ್ಳಿ. ಸರಿ, ಎಷ್ಟು ಬೇಕಾಗಿತ್ತು? ಜಾಸ್ತಿ ಏನಿಲ್ಲ ಸರ್, ಒಂದು ಸ್ಮಾಲ್ ಅಮೌಂಟ್, ಒಂದು 100 ಕೋಟಿ. 100 crores? ಯಾಕೆ ಸರ್, ಕೊಡಲ್ವಾ? ಹಾಗಲ್ಲ, ಅಷ್ಟೊಂದು ಅಮೌಂಟ್ ಕೊಡಬೇಕು ಅಂತ ಅಂದ್ರೆ ಪ್ರಾಪರ್ಟಿ ನೋಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕು, ಮತ್ತೆ ಶ್ಯೂರಿಟಿ ಅದು ಇದು ಅಂತ. ಅದೆಲ್ಲ ಲೀಗಲ್ ಆಗಿ ಒರಿಜಿನಲ್ ಪೇಪರ್ ಇದ್ದವ್ರಿಗೆ ಮಾತ್ರ. ಅವು ಯಾವ ನನ್ನ ಹತ್ರ ಇಲ್ಲ, ಡೂಪ್ಲಿಕೇಟ್ ಇವೆಲ್ಲ. ಡೂಪ್ಲಿಕೇಟಾ? ಮಿಸ್ಟರ್ ಪ್ರಭಾಕರ್, ನಾನು ನಿಮ್ ಕಣ್ಗೆ ಯಾವ ತರ ಕಾಣ್ತಾ ಇದ್ದೀನಿ? ಪಕ್ಕ ಪೆಕರ್ ನನ್ನ ಮಗನ್ ತರ ಕಾಣ್ತಿದ್ದೀರ ಸರ್. ಈಗ ನೀವು ಎತ್ತಿ ಬಿಸಾಕಿದ್ರಲ್ಲ, ಅದು ಡೂಪ್ಲಿಕೇಟ್ ಇರ್ಬೋದು. ಈಗ ನಾನೊಂದು ಸಿನಿಮಾ ತೋರಿಸ್ತೀನಿ ಸರ್. ಈ ಸಿನಿಮಾ ಮಾತ್ರ ಒರಿಜಿನಲ್ ಸರ್, ಇನ್ನೂ ಸೆನ್ಸರ್ ಆಗಿಲ್ಲ, ನೋಡ್ಕೊಳ್ಳಿ. ಏನ್ ಚೇರ್ಮನ್ ಸಾಹೇಬ್ರು, AC ಹಾಕಿದ್ರು ಇಷ್ಟೊಂದು ಬೇವ್ರ್ತಾ ಇದ್ದೀರಾ? ನೀವೊಬ್ರೇ ಇದನ್ನ ನೋಡಿ ಇಷ್ಟು ಟೆನ್ಷನ್ ಆಗೋಗ್ಬಿಟ್ರೆ, ನಾಳೆ ಇಂಟರ್ನೆಟ್ಟು, ಫೇಸ್ಬುಕ್, ಗೂಗಲ್ಲು, ಮೀಡಿಯಾ, ಪೇಪರು 100 ಕೋಟಿ ಜನ ನೋಡ್ಬಿಟ್ರೆ ಇಡೀ ವರ್ಲ್ಡ್ ಫೇಮಸ್ ಆಗೋಗ್ಬಿಡ್ತೀರಾ. ಸೂಪರ್ ಸ್ಟಾರು ಬ್ಲೂ ಮೂವಿಗೆ. ಆಮೇಲೆ ಯೋಚನೆ ಮಾಡಿ, ಮನೇಲಿ ಏನ್ ಗೌರವ, ಆಫೀಸಲ್ಲಿ ಏನ್ ಗೌರವ, ನಿಮ್ ಸಂಬಂಧಿಕರ ಮಧ್ಯೆ ಏನ್ ಗೌರವ ಸಿಗುತ್ತೆ ಅಂತ. ನೋಡು, ಇದೇ ಡಾಕ್ಯುಮೆಂಟ್ಸ್ ಒರಿಜಿನಲ್ ಅನ್ಕೊಂಡು ಲೋನ್ ಸ್ಯಾಂಕ್ಷನ್ ಮಾಡು. ಏನ್ ನೋಡ್ತ್ಯಾ? ನಿನಗ್ ಬೇರೆ ದಾರಿ ಇಲ್ಲ, ಇರೋದು ಒಂದೇ, ಮುಚ್ಕೊಂಡು ಲೋನ್ ಸ್ಯಾಂಕ್ಷನ್ ಮಾಡು.
ನಿಮ್ಮನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ, ಮನೆಗೆ ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಎಲ್ಲೇ ನಿನ್ ತಮ್ಮ ಮಹೇಶ? ಪ್ರೀತಿಯ ಭಾವ, ನನ್ನ ಸಾವಿಗೆ ಪ್ರಭಾಕರನ್ ಎಂಬ ವ್ಯಕ್ತಿ ಕಾರಣನಾಗಿರುತ್ತಾನೆ. ನಮ್ಮ ಬ್ಯಾಂಕಿನಲ್ಲಿ ನನ್ನನ್ನು ಹೆದರಿಸಿ ಬೆದರಿಸಿ 100 ಕೋಟಿ ಲೋನ್ ತೆಗೆದುಕೊಂಡು ಹಿಂತಿರುಗಿಸಿ ಕೊಡದೇ ಇರುವುದರಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ. ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳಲಾಗಲಿಲ್ಲ. ನಿಮ್ಮ ಮಹೇಶ. 100 ಕೋಟಿ ರೂಪಾಯ? 100 ಕೋಟಿ ರೂಪಾಯಿ ನನ್ನ ಹತ್ರ ಏನಾದ್ರು ಇದ್ದಿದ್ರೆ ಬಾಹುಬಲಿ ಅಂತ ಸಿನಿಮಾ ಮಾಡ್ತಾ ಇದ್ದೆ ಅಲ್ವಾ? ಮೆಂಟ್ಲಾಗ್ಬಿಟ್ಟವನೆ. ಅಲ್ಲ ಸರ್, ಅಷ್ಟೆಲ್ಲ ಮೋಸ ಮಾಡಿದ್ರು ಪೊಲೀಸವ್ರಿಗೆ ಹೇಳಿ ಒದ್ದು ಒಳಗಡೆ ಹಾಕ್ಸಿ ದುಡ್ಡು ವಸೂಲ್ ಮಾಡ್ದೆ ಸುಮ್ಮನೆ ಬಿಟ್ಬಿಟ್ಟಿದಿರಲ್ಲ ಸರ್? ಸುಮ್ಮನೆ ಬಿಡಕ್ ಅದೇನ್ ಪುಕ್ಸಾಟಿ ದುಡ್ಡ? ಪಬ್ಲಿಕ್ ಮನಿ. ಪ್ರಭಾಕರ್ ಹತ್ರ ಹೋದೆ ನಾನು. ಓಹೋ, ಚೇರ್ಮನ್ ಸಾಹೇಬ್ರು ಬನ್ನಿ ಕೂತ್ಕೊಳ್ಳಿ. ನೀವು ಬಂದೇ ಬರ್ತೀರಾ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಬರ್ತೀರಾ ಅನ್ಕೊಂಡಿರ್ಲಿಲ್ಲ. ಪ್ರಭಾಕರ್, ನೀ ಸರಿಯಾಗಿ ಬಿಹೇವ್ ಮಾಡ್ತಾ ಇಲ್ಲ. ತಪ್ಪು ಮಾಡ್ತಾ ಇದ್ಯಾ. ಚೇರ್ಮನ್ ರೇ, ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ಗೆ ಆಕ್ಸಿಡೆಂಟ್ ಮಾಡಿಸಿದ್ದೆ ನಾನು. ಬಚಾವಾಗೋಗ್ಬಿಟ್ರಿ. ನಿಮ್ಗಿಂತ ಮುಂಚೆ ನಿಮ್ ಬಾ ಮೈದ ಹೊಲ್ಟೋದ. ಇದಕ್ಕೆಲ್ಲ ಪನಿಷ್ಮೆಂಟ್ ಸಿಕ್ಕತ್ತೆ ನಿನಗೆ. ಆದ್ರೆ ಜನರ ದುಡ್ಡಿಗೆ ಅನ್ಯಾಯ ಮಾಡಬೇಡ. ನಗಬೇಡ ನೀನು. ನೋಡು, ಕಮಿಷನರು ನನಗೆ ತುಂಬಾ ಬೇಕಾದವರು. ಫೋನಲ್ಲಿ ಒಂದು ಕಂಪ್ಲೇಂಟ್ ನಿನ್ ಬಗ್ಗೆ ಮಾಡಿದ್ರೆ ಕಂಬಿ ಎಣಿಸ್ತಾ ನೀನು. ಓಹೋ, ತಮಗ್ ಕಮಿಷನರ್ ಗೊತ್ತು? ಒಂದ್ ನಿಮಿಷ ರೀ. ಕಮಿಷನರ್ ಬ್ಯಾಂಕ್ ಚೇರ್ಮನ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಮಾತಾಡಿ. ತಗೊಳ್ಳಿ, ಲೈನಲ್ಲಿದ್ದಾರೆ. ಸರ್ ನಮಸ್ಕಾರ. ನಾನು ಸಾರಿ ಸರ್, ಈ ವಿಷಯದಲ್ಲಿ IML+. ನಾನೇನು ಮಾಡಕ್ಕಾಗಲ್ಲ. ಅವರು ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಯಾಕೆ ಚೇರ್ಮನ್ ರೇ ಸೈಲೆಂಟ್ ಆಗೋದ್ರಿ? ಕೊಡಿ ಫೋನು, ನಂದು. ನನ್ನ ಹತ್ರ ಈ ಡವ್ ಎಲ್ಲ ನಡೆಯೋದಿಲ್ಲ. ಈಗೇನು ನಿಮಗೆ ಪೊಲಿಟಿಕಲ್ ಲೀಡರ್ ಗೊತ್ತಾ? ಕಾರ್ಪೊರೇಟರ್ಗೆ ಮಾಡ್ಲಾ? MLA MP CMಗೆ ಮಾಡ್ಲಾ? ಇವರೆಲ್ಲ ನನ್ನ ಜೇಬಲ್ಲಿದ್ದಾರೆ. ಇದಕ್ಕೂ ಮೇಲೆ ನನ್ನ ಹತ್ರ ದುಡ್ಡು ತಗೋಬೇಕು ಅಂದ್ರೆ ನಿಮ್ ಕೈಯಲ್ಲಿ ಏನಾಗುತ್ತೋ ನಿಮ್ಮಿಷ್ಟ. ಅಲ್ಲ ಸರ್, ಪೊಲೀಸ್ ಕಮಿಷನರು ಪೊಲಿಟಿಕಲ್ ಪೀಪಲ್ಗಳ ಕೈಲಿ ಆಗದಿರೋ ಕೆಲಸನ ನಾವು ಮಾಡಿ ಅಂತಿದ್ದೀರಲ್ಲ. ನಾನೇನ್ ಸ್ಪೈಡರ್ ಮ್ಯಾನು, ನಾನು ಸೂಪರ್ ಮ್ಯಾನಾ? ನೀವು ಕಾಮನ್ ಮ್ಯಾನ್. ಅದು ನಂಗೂ ಚೆನ್ನಾಗಿ ಗೊತ್ತು. ಬೇರೆಯವ್ರಿಗೆಲ್ಲ ಈ ಕೆಲಸ ಮಾಡೋದಕ್ಕೆ ಭಯ ಇದೆ. ಪವರ್ ಇರ್ಬೋದು ಭಯ, ಶಕ್ತಿ ಇರ್ಬೋದು ಭಯ, ಜೀವ ಭಯ. ಆದ್ರೆ ಆ ಭಯ ನಿಮಗಿಲ್ಲ. ಎಲ್ಲವನ್ನು ಬಿಟ್ಟು ಸಾಯೋದಕ್ಕೆ ಸಿದ್ಧರಾಗಿ ಹೊರಟಿದ್ದೀರ. ನಿಮ್ಮಂತವ್ರು ಟ್ರೈ ಮಾಡಿ, ನೀವು ಗೆಲ್ತೀರಾ. ಲೈಫಲ್ಲಿ ಸೆಟ್ಲ್ ಆಗ್ಬೋದು. ಅದ್ ನಮ್ ಕೈಲಿ ಸುಮ್ನೆ ರಾ ಸರ್. ಹೇಳಿ ಸರ್, ನಾವೀಗ ಏನ್ ಮಾಡ್ಬೇಕು? ಆಲ್ ದ ಬೆಸ್ಟ್. ಓಕೆ, ಮಾಡ್ತೀವಿ. ಆಲ್ ದ ಬೆಸ್ಟ್.